ಇನ್ನು ಬೆಂಗಳೂರಿನಲ್ಲಿ ಫ್ಯಾಷನ್ ಡಿಸೈನರ್ಗೆ ಕಿರುಕುಳ ಕೊಟ್ಟಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯನ್ನು ಹಾಕಿರುವಂತಹ ಆರೋಪ ಈತನ ಮೇಲೆ ಕೇಳಿಬಂದಿದೆ. ಇವಿಪಿ ಸಂತೋಷ್ ರೆಡ್ಡಿ ವಿರುದ್ಧ ಫ್ಯಾಷನ್ ಡಿಸೈನರ್ ದೂರನ್ನು ಕೊಟ್ಟಿದ್ದಾರೆ. ವೈಯಲಿಕಾವಲ್ ಠಾಣೆಯಲ್ಲಿ ಸಂತೋಷ್ ರೆಡ್ಡಿ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ನಿಮ್ಮ ಬಿಸ್ನೆಸ್ಗೆ ಬಂಡವಾಳ ಹಾಕೋದಾಗಿ ರೆಡ್ಡಿ ಭರವಸೆಯನ್ನ ಕೊಟ್ಟಿದ್ರಂತೆ. ನಿನ್ನನ್ನ ಪ್ರೀತಿ ಮಾಡ್ತೀನಿ, ನೀನು ಕೂಡ ಪ್ರೀತಿಸಲೇಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪ. ಇನ್ನು ನೀನು ಲವ್ ಮಾಡಿಲ್ಲ ಅಂದ್ರೆ ನಿಮ್ಮ ಇಬ್ಬರು ಮಕ್ಕಳನ್ನ ಕೂಡ ಕೊಲ್ತೀನಿ, ಹಲ್ಲೆಯನ್ನು ಕೂಡ ಆತ ಮಾಡಿದ್ದ. ಸೊ ಈ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಈಗ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಫ್ಯಾಷನ್ ಡಿಸೈನರ್ ಮೇಲೆ ಕಿರುಕುಳ ಕೊಟ್ಟಿರುವಂತಹ ಆರೋಪ ಫ್ಯಾಷನ್ ಡಿಸೈನರ್ಗೆ. ಸೊ ಈಗ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಈಗ ಎಫ್ಐಆರ್ ದಾಖಲಾಗಿರೋದು, ಏನ್ ಪ್ರಕರಣ ಇದು? ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಮಧುಕರ್, ತಮಿಳುನಾಡಿನ ಯುಪಿ ಫಿಲ್ಮ್ ಸಿಟಿ ಮಾಲೀಕ ಸಂತೋಷ್ ರೆಡ್ಡಿ ಎಂಬಾತನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಅದು ಕೂಡ ಬೆಂಗಳೂರು ನಗರದ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ, ಒಬ್ಬ ಫ್ಯಾಷನ್ ಡಿಸೈನರ್ಗೆ ಈತ ಕಿರುಕುಳವನ್ನ ಕೊಟ್ಟಿದ್ದ ಎನ್ನುವಂಥ ಒಂದು ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ತಮಿಳು ಮತ್ತೆ ಹಾಗೆ ದಕ್ಷಿಣ ಭಾರತದ ಹಲವು ಚಿತ್ರಗಳಿಗೆ ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡಿದಂತಹ ಮಹಿಳೆಗೆ ಈ ರೀತಿಯಾದಂತಹ ಒಂದು ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಈಕೆ ಪ್ರಭಾವಿ ಮಹಿಳೆ ಕೂಡ ಏನು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಅನ್ನ ಹೊಂದಿರುವಂತಹ ಮಹಿಳೆ ಈಕೆ ಹಲವು ಜನರಿಗೆ ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈ ಸಂತೋಷ್ ರೆಡ್ಡಿಯ ಮಗಳು ಈಕೆಯನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕಾಂಟ್ಯಾಕ್ಟ್ ಅನ್ನ ಮಾಡಿ ಯಾವುದೋ ಒಂದು ವಿಚಾರಕ್ಕೆ ಫ್ಯಾಷನ್ ಡಿಸೈನಿಂಗ್ ನ ಅವಶ್ಯಕತೆ ಇದೆ ಎನ್ನುವಂತ ಒಂದು ಸಂಪರ್ಕವನ್ನ ಮಾಡ್ತಾರೆ. ಆ ಮೂಲಕವಾಗಿ ಈ ಸಂತೋಷ್ ರೆಡ್ಡಿಗೆ ಈ ಫ್ಯಾಷನ್ ಡಿಸೈನರ್ ಸಂಪರ್ಕ ಆಗುತ್ತೆ. ತದನಂತರ ಸ್ನೇಹಿತರಾಗಿರ್ತಾರೆ. ಅದನಂತರವಾಗಿ ಈ ಸಂತೋಷ್ ರೆಡ್ಡಿಯ ಮಗಳೇನಿರ್ತಾರೆ ಅವರು ಮನೆ ಬಿಟ್ಟು ಹೋಗ್ತಾರೆ, ತನ್ನಲ್ಲಿರುವಂತಹ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಈ ಸಂತೋಷ್ ರೆಡ್ಡಿ ಮಾಡ್ತಾರೆ. ಅದರ ವಿಚಾರವಾಗಿ ಈ ಫ್ಯಾಷನ್ ಡಿಸೈನರ್ ಬಳಿ ಆತ ಹಂಚಿಕೊಂಡಿರ್ತಾನೆ. ಈ ರೀತಿಯಾಗಿ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳಿ, ನನಗೆ ನಿಮ್ಮ ಸಹಾಯ ಬೇಕು, ಹಾಗೆ ಜೊತೆಗೆ ನಿಮ್ಮ ಬಿಸ್ನೆಸ್ ನಲ್ಲೂ ಕೂಡ ನಾನು ಹೆಲ್ಪ್ ಅನ್ನ ಮಾಡ್ತೀನಿ, ಹೂಡಿಕೆಯನ್ನ ಮಾಡ್ತೀನಿ ಎನ್ನುವಂತ ಒಂದು ವಿಚಾರವನ್ನ ಈ ಸಂತೋಷ್ ರೆಡ್ಡಿ ಹೇಳ್ಕೊಂಡಿರ್ತಾನೆ. ತದನಂತರ ವೈಯಾಲಿಕಾ ಏನು ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಫ್ಯಾಷನ್ ಡಿಸೈನರ್ ನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ತನಗೆ ಸಮಾಧಾನ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟಾಗ ಈಕೆ ಎಲ್ಲವನ್ನು ಕೂಡ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ, ಆತನನ್ನ ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ತನ್ನನ್ನ ಪ್ರೀತಿಸುವಂತೆ ಈತ ಒತ್ತಾಯವನ್ನ ಮಾಡಿದ್ದಾನೆ. ಜೊತೆಗೆ ತನ್ನ ಮೇಲೆ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ತನ್ನನ್ನ ಪ್ರೀತಿಯನ್ನ ಮಾಡದೆ ಹೋದ್ರೆ ಈಕೆಯ ಮಕ್ಕಳನ್ನ ಕೊಲೆ ಮಾಡೋದಾಗಿರ್ಬೋದು ಅಥವಾ ಈಕೆಯನ್ನು ಕೊಲೆ ಮಾಡುವಂತಹ ಬೆದರಿಕೆಯನ್ನ ಹಾಕಿದ್ದಾನೆ. ಜೊತೆಗೆ ಮುಖಕ್ಕೆ ಗುದ್ದಿ ತದನಂತರ ಮತ್ತೆ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ ಎನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ದಾಖಲಾಗಿದೆ. ಸಂತೋಷ್ ರೆಡ್ಡಿಯನ್ನು ಕೂಡ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಕ್ಕೆ ಮುಂದಾಗ್ತಾ ಇದ್ದಾರೆ ಸದ್ಯ ಪೊಲೀಸರು. ಸದ್ಯ ಫ್ಯಾಷನ್ ಡಿಸೈನರ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲಿ ರೀತಿಯಾದಂತಹ ಘಟನೆ ನಡೆದಿದೆ, ಜೊತೆಗೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅವರಿಬ್ಬರ ನಡುವೆ ಪರಿಚಯ ಇತ್ತು ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಜೊತೆಗೆ ಈ ಘಟನೆ ಕೂಡ ಕಳೆದ ಕೆಲ ತಿಂಗಳ ಹಿಂದೆ ನಡೆದಿದೆ ಎನ್ನುವಂತ ಒಂದು ಮಾಹಿತಿ ಇದೆ. ಅದರ ಆಧಾರದ ಮೇಲೆ ಪೊಲೀಸರು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ತದನಂತರವಾಗಿ ಈ ಪ್ರಕರಣ ಯಾವ ರೀತಿಯಾಗಿ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.